ಹಾಯ್ ಫ್ರೆಂಡ್ಸ್, ಹಾಸನ ಡಿಸಿ ಸತ್ಯಭಾಮ ಬಗ್ಗೆ ನಿಮಗೆಷ್ಟು ಗೊತ್ತು? ದೇವೇಗೌಡರ ಕುಟುಂಬವನ್ನೇ ಎದುರು ಹಾಕಿಕೊಂಡ ಈ ಖಡಕ್ ಅಧಿಕಾರಿ ಯಾರು? ರಾಜಕಾರಣಿಗಳಿಗೆ ಇವರಂದ್ರೆ ಸಿಟ್ಟು ಯಾಕೆ? ಇವರ ಹಿನ್ನೆಲೆ ಏನು? ಈವರೆಗೆ ಯಾವೆಲ್ಲ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. IAS ಸತ್ಯಭಾಮ ಹಿನ್ನೆಲೆ ಏನು? ಸತ್ಯಭಾಮ 1976ರ ಜೂನ್ 1ರಂದು ಜನಿಸಿದ್ರು. 20ನೇ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ಇವರಿಗೆ ಸರ್ಕಾರಿ ಕೆಲಸಕ್ಕೆ ಸೇರೋ ಕನಸು ಇತ್ತು. ಅದರಂತೆ 26ನೇ ವಯಸ್ಸಿನಲ್ಲಿ ಅಂದ್ರೆ 2002ರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರು. 2012ರಲ್ಲಿ KAS ಅಧಿಕಾರಿಯಾಗಿ ಮುಂಬಡ್ತಿ ಪಡೆದ್ರು. ಹಲವು ವರ್ಷಗಳ ಸೇವೆಯ ಬಳಿಕ 2018ರಲ್ಲಿ ಇವರಿಗೆ IAS ಅಧಿಕಾರಿಯಾಗಿ ಮುಂಬಡ್ತಿ ನೀಡಲಾಯಿತು. ಸತ್ಯಭಾಮ IAS ಅನುಭವಗಳೇನು? ಸತ್ಯಭಾಮ ರಾಜ್ಯದಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ದಾರೆ. ಕೋಲಾರ DC ಆಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ನಂತರದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಿಭಾಗದ ನಿರ್ದೇಶಕಿಯಾಗಿದ್ರು. ಇದರ ನಡುವೆ ಕೆಲ ಜಿಲ್ಲೆಗಳಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. 2023ರ ಜುಲೈನಿಂದ ಇವರು ಹಾಸನ ಜಿಲ್ಲೆಯ DC ಆಗಿ ಕೆಲಸ ಮಾಡ್ತಿದ್ದಾರೆ. ರಾಜಕಾರಣಿಗಳಿಂದ ಭಾರೀ ವಿರೋಧ. IAS ಸತ್ಯಭಾಮ ತಮ್ಮದೇ ಆದ ಕಾರ್ಯವೈಖರಿಯಿಂದ ಹೆಸರು ಮಾಡಿದ್ದಾರೆ. ಆದರೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಕಂಡ್ರೆ ರಾಜಕಾರಣಿಗಳಿಗೆ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದೇ ಕಾರಣಕ್ಕೆ ಇವರ ವಿರುದ್ಧ ರಾಜಕಾರಣಿಗಳು ಹಲವಾರು ಆರೋಪಗಳನ್ನು ಮಾಡಿದ್ದಾರೆ. ಪಬ್ಲಿಕ್ ಪ್ಲೇಸ್ನಲ್ಲಿ ಸತ್ಯಭಾಮ ಜೊತೆ ಗಲಾಟೆ ಕೂಡ ನಡೆಸಿದ್ದಾರೆ. ಹಾಸನಾಂಬೆ ದೇವಿಯ ಪೂಜೆ ವಿಚಾರದಲ್ಲಿ ಹಾಸನ JDS ಶಾಸಕ ಸ್ವರೂಪ್ ಗೌಡ ಇವರ ಜೊತೆ ಕಾದಾಟಕ್ಕೆ ಇಳಿದಿದ್ರು. ಅರಕಲಗೂಡು JDS ಶಾಸಕ A ಮಂಜು ಜೊತೆಗೂ ಸತ್ಯಭಾಮ ಗಲಾಟೆಯಾಗಿತ್ತು. ದೇವೇಗೌಡರಿಂದಲೂ DC ವಿರುದ್ಧ ಪತ್ರ. ಸತ್ಯಭಾಮ ವಿರುದ್ಧ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ರು. ಸತ್ಯಭಾಮ ಮತ್ತು ಸಹಕಾರ ಸಚಿವರಾಗಿರೋ KN ರಾಜಣ್ಣ ಆಪ್ತರಾಗಿದ್ದಾರೆ. ಇಬ್ಬರು ಒಂದೇ ಸಮುದಾಯದವರು. ಹೀಗಾಗಿ ರಾಜಣ್ಣ ಹೇಳಿದಂತೆ ಸತ್ಯಭಾಮ ಕೆಲಸ ಮಾಡ್ತಿದ್ದಾರೆ. ಹಾಸನದಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಅಧಿಕಾರಿಗಳಿಂದ ಸತ್ಯಭಾಮ ಹಣ ಸಂಗ್ರಹಿಸಿದ್ದಾರೆ ಅಂತ ದೇವೇಗೌಡರು ಆರೋಪಿಸಿದ್ರು. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಿಡಿಗಳು ಹೊರಬಂದಾಗ ಪ್ರತಿಕ್ರಿಯಿಸಿದ್ದ ಸತ್ಯಭಾಮ, ಪಾಪದ ಕೊಡ ತುಂಬಿದ್ರೆ ಎಲ್ಲವೂ ಹೊರಬರಬೇಕು ಅಂತ ಹೇಳಿಕೆ ಕೊಟ್ಟಿದ್ರು. DC ಸತ್ಯಭಾಮ ಪವರ್ ಏನು? ಹಾಸನ DC ಅಂದ್ರೆ ಸತ್ಯಭಾಮ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕಂಟ್ರೋಲ್ ಹೊಂದಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ವಿವಿಧ ಇಲಾಖೆಗಳ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿಸಿಕೊಂಡು ಹೋಗೋದು ಇವರ ಕರ್ತವ್ಯವಾಗಿದೆ. ಒಂದ್ ವೇಳೆ ಯಾರಾದ್ರೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಇವರಿಗೆ ಅವಕಾಶವಿರುತ್ತೆ. ಜಿಲ್ಲೆಗೆ ಸಂಬಂಧಿಸಿದ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ಇವರ ಕೆಲಸವಾಗಿದೆ. ಸಂಬಳ ಮತ್ತು ಸವಲತ್ತು ಏನಿರುತ್ತೆ? ಹಾಸನ DC ಸತ್ಯಭಾಮಗೆ ಹೆಚ್ಚು ಕಡಿಮೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಯಷ್ಟು ಸಂಬಳ ಇರುತ್ತೆ. ಇದನ್ನ ಹೊರತುಪಡಿಸಿ ವಿವಿಧ ರೀತಿಯ ಭತ್ಯೆಗಳು ಕೂಡ ಸಿಗುತ್ತೆ. ಇದಲ್ಲದೆ ಸರ್ಕಾರದ ಕಡೆಯಿಂದ ವಾಸಿಸೋಕೆ ಮನೆ ನೀಡಲಾಗಿದೆ. ಅದೇ ರೀತಿ ಓಡಾಡಲು ಕಾರು ಮತ್ತು ಅದಕ್ಕೆ ಬೇಕಾದ ಪೆಟ್ರೋಲ್ ಕೂಡ ಸರ್ಕಾರವೇ ನೀಡುತ್ತೆ. ಫ್ರೆಂಡ್ಸ್, ಇದು ಹಾಸನದಲ್ಲಿ ಖಡಕ್ DC ಎಂದು ಹೆಸರು ಮಾಡಿದ ಸತ್ಯಭಾಮ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.